ಇಂದ ಮೇಲೆ ಬಂದು ಕೂತ್ಕೊಳ್ಳಿ. ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸ್ಕೊಳ್ಳಿ. ಈಗ ನಿಮ್ಮೆಲ್ಲರಿಗೂ ಒಂದು ರೀತಿಯ ಆಧ್ಯಾತ್ಮಿಕತೆ, ಸ್ಪಿರಿಚುವಾಲಿಟಿ ಡೆವಲಪ್ ಆಗಿರಬೇಕು. ಪ್ರಶ್ನೆ ಕೇಳಿದ್ದೀರ ನಮಗೆ, ಸ್ಪಿರಿಚುವಾಲಿಟಿ ಅಂದರೆ ಏನು ಗುರುಮ ಅಂತ. ಸೊ ಈಗ ನಾನು ಹೇಳ್ತಾ ಇರ್ತೀನಿ, ನನಗೂ ಹೇಳ್ತಾ ಇರ್ತಾರೆ, ಗುರುಮ ಸ್ಪಿರಿಚುವಲ್ ಪರ್ಸನ್ನು, ಅವ್ರು ಬಹಳ ಸ್ಪಿರಿಚುವಲ್ ಪರ್ಸನ್ನು ಹಂಗೆ ಬರೀತಾ ಇರ್ತಾರೆ. ವಾಟ್ ಈಸ್ ಸ್ಪಿರಿಚುವಲ್ ಅಂತ ಹೇಳಿದ್ರೆ ನೋಡಿ, ಸ್ಪಿರಿಚುವಲ್ ಅಂತ ಹೇಳಿದ್ರೆ ಇದು ಯಾವುದೋ ಒಂದು ಧರ್ಮಕ್ಕೆ ಸೀಮಿತ ಆಗಿರೋದಲ್ಲ. ನೀವು ಕಣ್ಮುಚ್ಚಿ ಹಾಗೆ ಕೇಳಿಸ್ಕೊಳ್ಳಿ. ಕಣ್ಮುಚ್ಚಿ ನೀವು ಹೇಗೆ ಕುಳಿತಿದ್ದೀರೋ ಅದೇ ನಿಮ್ಮ ಧ್ಯಾನದ ಸ್ಥಿತಿ ಅಂತ ಅಂದ್ಕೊಳ್ಳಿ. ಕೇಂದ್ರೀಕರಿಸ್ತಾ ಇದ್ದೀರಾ, ಒಂದು ವಿಚಾರದ ಬಗ್ಗೆ ನೀವೆಲ್ಲರೂ ಕೇಂದ್ರೀಕರಿಸ್ತಾ ಇದ್ದೀರಿ. ಅರ್ಥ ಆಯ್ತಲ್ಲ? ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ಸ್ಪಿರಿಚುವಾಲಿಟಿ ಅನ್ನೋದು ಯಾವುದೇ ಧರ್ಮಕ್ಕೆ ಸೀಮಿತ ಆಗಿರೋದಲ್ಲ, ಅಥವಾ ಪೂಜೆ, ವ್ರತ, ಮಠ ಅಥವಾ ಮಂದಿರಗಳಿಗೆ ಮಾತ್ರ ಸೇರಿದ್ದು ಅನ್ನೋದು ತಪ್ಪು. ಕೆಲವರು ಸನ್ಯಾಸಿಗಳು ಮಾತ್ರ ಸ್ಪಿರಿಚುವಲ್ ಪರ್ಸನ್ ಅಂತ ಅಂದ್ಕೊಂಡಿರ್ತೀರಿ, ಅದು ಕೂಡ ತಪ್ಪು. ಸನ್ಯಾಸಿಗಳಿಗೋಸ್ಕರ ಮಾತ್ರ ಅಲ್ಲ. ಹಾಗಾದರೆ ಸ್ಪಿರಿಚುವಾಲಿಟಿ ಅಂದರೆ ಏನು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಬದುಕುವ ವಿಧಾನವನ್ನು ಕಲಿಯೋದು, ಹಾಗೆ ಕಲಿಸೋದು. ತಾನು ಕಲಿತ್ರೆ ಇತರರು ಆಟೋಮೆಟಿಕ್ಕಾಗಿ ಕಲಿತಾರೆ. ಇನ್ನೂ ಸರಳವಾಗಿ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ, ನಾನು ಯಾರು, ಯಾವಾಗಲೂ ಯೋಗ ಅಂದರೆ ನಾನು ಯಾರು ಅಂತ ತಿಳಿಸಿಕೊಡೋದೇ ಯೋಗ ಅಂತ ಪುಸ್ತಕದಲ್ಲಿ ಓದಿರ್ತೀವಿ. ಆ ರಿಯಲೈಜೇಷನ್ ಅಭ್ಯಾಸಿಗರಿಗೆ ಬರ್ತಾ ಹೋಗುತ್ತೆ. ಅದ್ರ ಜೊತೆಗೆ ನನ್ನಲ್ಲಿರುವಂತಹ ಚಿಂತನೆಗಳು, ವಿಚಾರಗಳು ನನಗೆ ಶಾಂತಿ ಕೊಡ್ತಿದ್ದಾವ. ಮೇನ್ ಫೋಕಸ್ ಆನ್ ಪೀಸ್ ಸ್ಪಿರಿಚುವಾಲಿಟಿನಲ್ಲಿ. ಹಾಗೆ ನನ್ನಲ್ಲಿರುವಂತಹ ಕೋಪ, ಅಹಂಕಾರ, ಅಸೂಯೆ ಇವು ನನ್ನನ್ನು ಆಳ್ತಾ ಇದ್ದಾವೋ, ಅಥವಾ ಈ ಕೋಪ, ಅಸೂಯೆ, ಅಹಂಕಾರಗಳನ್ನು ನಾವು ಆಳ್ತಾ ಇದ್ದೀವೋ? ಅರ್ಥ ಆಯ್ತಾ? ಇಂತಹ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರವನ್ನು ಹುಡ್ಕೋದಿದೆಯಲ್ಲ, ಅದು ಸ್ಪಿರಿಚುವಾಲಿಟಿ. ಬೇಕಾಗಿರೋದೇನೇನು ಸ್ಪಿರಿಚುವಾಲಿಟಲ್ಲಿ, ಆಧ್ಯಾತ್ಮಿಕತೆಯಲ್ಲಿ? ಒಂದು ಜಾಗೃತಿ. ಯಾವ ಜಾಗೃತಿ ಅಂದರೆ ವಾಸ್ತವ ಮತ್ತು ಈಗಿನ ಈ ಕ್ಷಣದಲ್ಲಿ ನಾವು ಯಾವ ರೀತಿ ಬದುಕಿದ್ದೇವೆ, ನಾವು ಹೇಗೆ ಇದ್ದೇವೆ ಮತ್ತು ಸ್ವೀಕಾರ ಮಾಡುವಂಥದ್ದು. ಅದು ಜಾತಿಯ ವಿಚಾರದಲ್ಲಾಗಲಿ, ಅಥವಾ ಹಣಕಾಸಿನ ವಿಚಾರದಲ್ಲಾಗಲಿ, ಅಥವಾ ನಮ್ಮ ಜವಾಬ್ದಾರಿಯ ವಿಚಾರದಲ್ಲಾಗಲಿ, ಜೀವನದ ಸತ್ಯವನ್ನು ಒಪ್ಪಿಕೊಳ್ಳುವಂಥದ್ದು. ಹೌದು, ನಾನು ಒಬ್ಬ ಹೇರ್ ಕಟ್ ಮಾಡೋನು, ಹೌದು ಇದು ಸತ್ಯ, ನಾನು ಒಪ್ಕೊಂಡಿದ್ದೀನಿ, ಇದು ನನ್ನ ವೃತ್ತಿ. ನಾನು ಒಬ್ಬ ಶಿಕ್ಷಕ, ಹೌದು ನಾನು ಒಪ್ಕೊಂಡಿದ್ದೀನಿ, ಇದು ನನಗೆ ಈ ಜನ್ಮದಲ್ಲಿ ಬಂದಿರುವಂತಹ ಒಂದು ಒಳ್ಳೆಯ ಕರ್ಮ, ದೇವರಿಂದ ಬಂದಿರುವಂಥದ್ದು, ನಾನು ಮಾಡ್ತಾಯಿದ್ದೀನಿ. ನಾನು ಕಾನ್ಸ್ಟೇಬಲ್, ಎಸ್ ಸ್ವೀಕಾರ ಮಾಡ್ತಾಯಿದ್ದೀನಿ, ಇದು ನನಗೆ ಸಿಕ್ಕಿರುವಂತಹ ಒಂದು ಉಡುಗೊರೆ. ನಾನೊಬ್ಬ RSI, ನಾನೊಬ್ಬ PSI, ನಾನೊಬ್ಬ SI, ನಾನೊಬ್ಬ IPS, ನಾನೊಬ್ಬ ಕಮಾಂಡೆಂಟ್, ನಾನೊಬ್ಬ SP. ಎಲ್ಲವೂ ಪ್ರತಿಯೊಂದನ್ನು ಇರುವುದನ್ನು ಇರುವ ಹಾಗೆ ಸ್ವೀಕಾರ ಮಾಡಿಕೊಳ್ಳುವಂಥದ್ದು. ಹಾಗೆ ನಮ್ಮೊಳಗೆ ನಾವು ಶಾಂತಿಯನ್ನು ಹುಡ್ಕುವಂಥದ್ದು. ಶಾಂತಿ ಹೊರಗೆಲ್ಲೂ ಸಿಗಲ್ಲ, ಫಸ್ಟ್ ನಮ್ಮಲ್ಲಿ ನಮಗೆ ಶಾಂತಿ ಸಿಗಬೇಕು. ಆ ಶಾಂತಿ ನಮಗೆ ಅನುಭವಕ್ಕೆ ಬರಬೇಕು ಅಂದರೆ ನಮ್ಮಲ್ಲೂ ಕರುಣೆ ಇರಬೇಕು. ಆಗ ಬೇರೆಯವ್ರಿಗೂ ಕರುಣೆ ತೋರ್ಸೋಕ್ಕೆ ಸಾಧ್ಯ ಆಗುತ್ತೆ. ಎರಡೂ ಕಡೆ ಕರುಣೆ ಇದ್ದಾಗ ಆಟೋಮೆಟಿಕ್ಕಾಗಿ ನಮಗೆ ಒಂದು ಶಾಂತಿ ಲಭಿಸುತ್ತೆ. ಇವೆಲ್ಲ ಎಲ್ಲಿಂದ ಸಿಗುತ್ತೆ? ನಮ್ಗೆ ಶಾಂತಿ ಎಲ್ಲಿಂದ ಸಿಗುತ್ತೆ? ಸತ್ಯನ ನಾವು ಹೇಗೆ ಒಪ್ಕೋಬೇಕು, ಹೇಗೆ ಅವೇರ್ನೆಸ್ ತಗೋಬೇಕು ಅಂದರೆ ದಟ್ ಈಸ್ ಧ್ಯಾನ, ಯೋಗ. ಬಿಗಿನಿಂಗಲ್ಲಿ ನಿಮಗೆ ಮೌನ ಧ್ಯಾನ ಮಾಡಿ ಅಂತ ಹೇಳ್ತೀನಿ.
ಈಗಲೂ ಮೌನವಾಗಿದ್ದೀರಿ, ಆದರೆ ಶಬ್ದಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀರಿ. ಇವೆಲ್ಲ ಏನಾಗುತ್ತೆ, ಸ್ಪಿರಿಚುವಾಲಿಟಿಗೆ ದಾರಿಯನ್ನು ತೋರಿಸುವಂತಹ ಸಾಧನಗಳು. ನಿಮಗೆ ಇನ್ನೂ ಸಿಂಪಲ್ಲಾಗಿ ಒಂದೇ ಸಾಲಿನಲ್ಲಿ ಅಥವಾ ನಿಮಗೆ ಸರಳವಾಗಿ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಸ್ಪಿರಿಚುವಾಲಿಟಿ ಅಂತ ಹೇಳಿದ್ರೆ ದೇವರನ್ನು ಹುಡ್ಕೊಂಡು ಹೋಗೋದಲ್ಲ. ನಾನು ತಿರುಪತಿಗೆ ಹೋದೆ, ನಾನು ಮೆಕ್ಕಕ್ಕೆ ಹೋದೆ, ನಾನು ಚರ್ಚ್ಗೆ ಹೋದೆ, ದೇವ್ರನ್ನ ಹುಡ್ಕೋದಲ್ಲ. ನಮ್ಮೊಳಗಿರುವಂತಹ ಮನುಷ್ಯತ್ವವನ್ನು ಕಂಡುಕೊಳ್ಳೋ ಅಂಥದ್ದು. ನಮ್ಮಲ್ಲಿರುವಂತಹ ಮನುಷ್ಯತ್ವವನ್ನು ನಾವೇನು ಕಂಡುಕೊಳ್ತೀವಲ್ಲ, ಅದು ಸ್ಪಿರಿಚುವಾಲಿಟಿ. ಹಾಗೆ ನಮ್ಮ ಧಾರವಾಡದಿಂದ ಒಬ್ರು ಯಾರೋ ಹೇಳಿದರು, ನಾನು ಭಾಳ ಚೆನ್ನಾಗಿದ್ದೆ ಗುರುಮ, ಒಬ್ಬರು ಒಳ್ಳೆ ರ್ಯಾಂಕಲ್ಲಿದ್ದಾರೆ, ಯಾಕೋ ಏನೋ ಗೊತ್ತಿಲ್ಲ, ಒಂದು 6 ತಿಂಗಳಿಂದ ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್. ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ, ದೇವರು, ದಿಂಡ್ರು, ಮಾಟ, ಮಂತ್ರ ಅನ್ನೋ ಹೆಸರಲ್ಲಿ ಈ ಮುಗ್ಧ ಜನರ ಭಯ ಏನಿರುತ್ತೆ, ಓಕೆ, ಅವ್ರ ಮೇಲೆ ಎಲ್ಲರೂ ಆಟ ಆಡ್ತಾರೆ. ಅವರ ಭಯವನ್ನು ಇತರರು ಈಗ ಸಮಾಜದಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ವ್ಯಾಪಾರ ಅಂದರೆ ಹಣಕಾಸನ್ನು ಇಟ್ಕೊಂಡೇ ವ್ಯಾಪಾರ ಮಾಡಬೇಕು ಅಂತ ಇಲ್ಲ, ನೆನ್ಪಿಟ್ಕೊಳ್ಳಿ. ನಿಮ್ಮ ಭಾವನೆಗಳು ನಿಮ್ಮನ್ನೆಲ್ಲ ಅವರ ಅನುಯಾಯಿಗಳಾಗಿ ಮಾಡ್ಕೋಬೇಕು. ನಂಬಿಕೆಯನ್ನು ದೋಚೋ ಅಂಥದ್ದು. ಅವರು ದೇವ್ರ ಸೇವೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ, ಆದರೆ ಅದು ನಿಜವಾಗ್ಲೂ ಮಾಡ್ತಾ ಇರೋವಂತಹ ಮೋಸ. ದೇವರು ಯಾವತ್ತೂ ಯಾರನ್ನು ಹೆದರಿಸಲ್ಲ. ಯಾರು ಯಾವ ಮನುಷ್ಯನೇ ನೀನು ಕ್ಯಾನ್ಸರ್ ಆಗಿಬಿಟ್ಟಿದ್ಯಾ, ನೀನು ಸತ್ತೋಗ್ಬಿಡ್ತೀಯಾ, ನಿನಗೆ ಈ ಸಲ ಹಾರ್ಟ್ ಅಟ್ಯಾಕ್ ಆಯಿತಾ, ಅಷ್ಟೇ ನೆಕ್ಸ್ಟ್ ಹಾರ್ಟ್ ಅಟ್ಯಾಕಲ್ಲಿ ನೀನು ಸತ್ತೋಗ್ಬಿಡ್ತೀಯಾ, ನೋಡು ಈ ಪೂಜೆ ಮಾಡು, ನೋಡು ಇದು ಮಾಡು, ಅದು ಮಾಡು. ಮೊದಲು ನಿಮ್ಮೊಳಗಿರುವಂತಹ ಭಯವನ್ನು ನೀವೆಲ್ಲ ಗೆಲ್ಲಬೇಕು. ನಿಮ್ಮೊಳಗಿರುವ ಬುದ್ಧಿ, ನಿಜವಾದ ದೇವರು ಅಂತ ಹೇಳಿದ್ರೆ ನಿಮ್ಮೊಳಗಿರುವ ನಿಮ್ಮದೇ ಬುದ್ಧಿ. ನೀವೆಲ್ಲ ಬುದ್ಧಿವಂತರು, ಎಲ್ಲರಿಗೂ ಬುದ್ಧಿ ಇದೆ. ನೀವೆಲ್ಲ ಧೈರ್ಯವಂತರು, ಎಲ್ಲರಿಗೂ ಧೈರ್ಯ ಇದೆ. ಆದರೆ ಏನೋ ಒಂಥರ ಆತಂಕ, ಕಾನ್ಫಿಡೆಂಟ್ ಇಲ್ಲ, ಆತ್ಮಬಲ ಇಲ್ಲ. ಅದೆಲ್ಲ ಕೊಡುವಂಥದ್ದು ಈ ಯೋಗ. ಹಾಗಾಗಿ ನೀವು ಏನೇ ಆಗಿರಿ ಸಮಾಜದಲ್ಲಿ, ನಿಮ್ಮ ಬುದ್ಧಿ, ಧೈರ್ಯ, ಆತ್ಮಬಲ ಇವನ್ನು ಯಾರಿಗೂ ನೀವು ಮಾರ್ಕೊಳ್ಳೋಕೆ ಹೋಗಬೇಡಿ. ನೆನಪಿರಲಿ, ಯಾರಾದರೂ ನಿಮಗೆ ಹೆದರಿಸ್ತಾ ಇದ್ದಾರೆ, ನಿಂಗೆ ಹಿಂಗಾಗಿದೆ ಹಾಗಾಗಿದೆ ಅಂತ ಅಂದರೆ ಅವ್ರು ಯಾರು ನಿಮ್ಮ ಹಿತಚಿಂತಕರು ಅಲ್ಲ. ಓಕೆ, ನಮ್ಮ ನಂಬಿಕೆಯನ್ನು ಯಾರು ಕಿತ್ಕೊಳ್ತಾರೆ ಅವರು ಯಾರು ದೇವರ ಭಕ್ತರಲ್ಲ. ಹಾಗೆ ನೀವು ನಿಮಗೆ ಯಾವುದೇ ಪ್ರಶ್ನೆಗಳಿದ್ರೂ ನನಗೆ ವೈಯಕ್ತಿಕವಾಗಿ ನೀವು ಕಳಿಸಿದ್ರೆ ನಾನು ಖಂಡಿತ ನಿಮ್ಮ ಎಲ್ಲ ಪ್ರಶ್ನೆಗೂ ನಾನು ಉತ್ತರವನ್ನು ಕೊಡ್ತೀನಿ. ಮೇನ್ ಬೇಕಾಗಿರೋದು, ಯಾವುದೇ ಸಮಸ್ಯೆಗೆ ನೀವು ಹುಡುಕುವಂತಹ ಒಂದೇ ಪರಿಹಾರ, ಒಂದು ಮೆಡಿಸಿನ್ ಅಂತ ಅಂದರೆ ಅವು ಆ ಮಂತ್ರ ಈ ಮಂತ್ರ ಅನ್ನೋದಲ್ಲ, ಜ್ಞಾನ. ಅದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ನೀವು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಜ್ಞಾನ, ಪ್ರೀತಿ, ಒಂದು ನಗು, ಸಹಬಾಳ್ವೆ, ಶಿಸ್ತು, ಸಹಕಾರ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ಮಾಟ ಮಂತ್ರ ಅನ್ನೋದು ಯಾವಾಗಲೂ ಬರೀ ಯಾರ ಮನಸ್ಸು ದುರ್ಬಲ ಆಗಿರುತ್ತೆ ಅವ್ರಿಗೆ ಅದು ಒಂದು ಕಟ್ಟಿರುವಂತಹ ಭ್ರಮೆ, ನೆನಪಿರಲಿ. ಓಕೆ, ರೈಟ್. ಸೊ ರಬ್ ದ ಪಾಮ್, ಪ್ಲೇಸ್ ಆನ್ ಯುವರ್ ಐಸ್. ಹಸ್ತವನ್ನು ಉಜ್ಜಿ ಕಣ್ಗಳ ಮೇಲಿಡಿ, ಕೈಗಳನ್ನು ಕೂಡ ಉಳಿಸಿ ಕರದರ್ಶನವನ್ನು ಮಾಡಿ ಮುಂದೆ ಬಾಗಿ. ಈಗ ನೀವೇನು ಕೇಳಿಸ್ಕೊಂಡ್ರಿ ಇದೇ ಮಂತ್ರ ಅಂತ ಅಂದ್ಕೊಳ್ಳಿ. ಇದೇ ಇನ್ನೊಂದು ರೀತಿಯ ಜ್ಞಾನ ನಿಮ್ಮಲ್ಲಿ ವೃದ್ಧಿ ಆಯಿತು ಅಂತ ಅಂದ್ಕೊಳ್ಳಿ. ಧನ್ಯೋಸ್ಮಿ. ಎಲ್ರಿಗೂ ಒಳ್ಳೆಯದಾಗಲಿ. ಓಕೆ, ಈಗ ನಿಮಗೆ ಗೊತ್ತಾಯ್ತಲ್ಲ ವಾಟ್ ಈಸ್ ಆಧ್ಯಾತ್ಮ, ವಾಟ್ ಈಸ್. ಈಗ ಏನೋ ಒಂದು 108 ಕೆಲವೊಂದು ಇದನ್ನೆಲ್ಲ ದೇಹದ ಮೇಲೆ ಹಾಕ್ಕೊಂಡು ಅಥವಾ ನಾವು ಹಾಕೋ ವಸ್ತ್ರಗಳಿಂದ ನಾವು ಗುರುಗಳು ಅಂತ ಕಾಣಿಸ್ಕೊಳ್ಳೋದಲ್ಲ ಇಂಪಾರ್ಟೆಂಟ್. ಯಾವಾಗಲೂ ಜ್ಞಾನ ಅಂದರೆ ನಮ್ಮನ್ನು ನಾವು ತಿಳ್ಕೊಂಡು ಮಾಡುವಂಥ ಪ್ರಯಾಣ ಈಸ್ ಆಧ್ಯಾತ್ಮ. ದೇಹ, ಮನಸ್ಸು ಮತ್ತು ಆತ್ಮದ ಒಳಗಿರುವಂತಹ ಒಂದು ಸತ್ಯವನ್ನು ಅರ್ಥಕೊಂಡು ಆ ನಿಟ್ಟಿನಲ್ಲಿ ಯಾರು ಚಿಂತನೆ ಮಾಡ್ತಾರಲ್ಲ ಅದು ಆಧ್ಯಾತ್ಮಿಕತೆ. ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ. ಅರ್ಥ ಆಗಿದೆಯಾ? ಅರ್ಥ ಆಯಿತಾ? ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆ ಅಂತ ಅನ್ನಿಸ್ತಾ? ಸರಿ ಇದೆಯಾ? ಹ್ಞೂ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಮಸ್ತೆ.